ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್. IPL ಪ್ರಿಡಿಕ್ಷನ್ ಯೂಟ್ಯೂಬ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಈ ಹಿಂದೆ ಎಲ್ಲ ವೀಡಿಯೋಸಲ್ಲಿ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಹಿಂದಿನ ಮ್ಯಾಚ್ ಏನಾಯಿತು, ಏನು ಯಾರ್ಯಾರ ಮಧ್ಯೆ ಮ್ಯಾಚ್ ಇತ್ತು, ಯಾರು ಗೆದ್ರು, ಈ ಥರ ಮಾತಾಡ್ತಾ ಇದ್ದೆ. ಬಟ್ ಇವತ್ತು ಈ ನನ್ನ ಮಕ್ಕಳು ಅಂಪೈರ್ಸ್ ಬಗ್ಗೆ ಮಾತಾಡಬೇಕು. IPLನ ಚೇಂಜ್ ಮಾಡಿಬಿಡಿ, ಇಂಡಿಯನ್ ಪ್ರೀಮಿಯರ್ ಲೀಗ್ ಬೇಡ, ಅಂಪೈರ್ಸ್ ಪ್ರೀಮಿಯರ್ ಲೀಗ್ ಅಂತ ಮಾಡ್ಕೊಳ್ಳಿ, ಆಯಿತಾ? ಎದುರುಗಡೆ ಸಿಕ್ಬೇಕು ನೀವು. ಅಲ್ಲ ರೀ, ನಿಮಗೆ ಈಗ ಫೇರ್ ಪ್ಲೇ ಅವಾರ್ಡ್ಸ್ ಅಂತ ಟೀಮಿಗೆ ಕೊಡ್ತೀರಲ್ಲ, ಅಂದರೆ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಕೀರ್ತಿ ಪತಾಕೆಯನ್ನು ಎತ್ತಿಡಿದ ಒಂದು ಟೀಮಿಗೆ ನೀವು ಒಂದು ಪ್ರಶಸ್ತಿ ಕೊಡ್ತಿರಲ್ಲ, ಫೇರ್ ಪ್ಲೇ ಅವಾರ್ಡ್ ಅಂತ. ನಿಮಗೆ ಅದು ಕೊಡೋ ಯೋಗ್ಯತೆ ಏನಾದ್ರು ಇದೆಯೇನ್ರಿ? ಹಾಂ, ಮೊನ್ನೆ ಎಲ್ಲ DC ಮತ್ತು ಚೆನ್ನೈ ನಡುವೆ ಕ್ರಿಸ್ಟನ್ ಸ್ಟಬ್ಸ್ ಅವರು ಗ್ಲೌಸ್ ಕೇಳಿದಾಗ, ಇಲ್ಲ ನಾವು ಅದು ಆಲ್ರೆಡಿ ಹೇಳಿದ್ವಿ, ಸಾರ್ಟ್ ಔಟ್ ಆಗಿದೆ, ನಾವು ಆಲ್ರೆಡಿ ಕ್ಯಾಪ್ಟನ್ಸಿಗೆ ಇಂಟಿಮೇಟ್ ಮಾಡಿರ್ತೀವಿ, ಮಿಡಲ್ ಓವರ್ಸಲ್ಲಿ ಗ್ಲೌಸ್ಗಳನ್ನ ಕೊಡಲ್ಲ, ಅದು ಇದು ಅಂತ ತಡೆ ಇಟ್ರಿ. ನಿನ್ನೆ ಹಾರ್ದಿಕ್ ಪಾಂಡ್ಯ ಅವ್ರು ಬ್ಯಾಟಿಂಗ್ ಆಡ್ಬೇಕಾದ್ರೆ ಎರಡೆರಡು ಸತಿ, ಒಂದು ಸತಿ ಅಲ್ಲ ಎರಡೆರಡು ಸತಿ ಓವರಲ್ಲಿ, ಅದು ಇನ್ ಬಿಟ್ವೀನ್ ಓವರ್ಸಲ್ಲಿ ಗ್ಲೌಸ್ಗಳನ್ನ ಕೊಟ್ರಿ, ಚೇಂಜ್ ಮಾಡ್ಕೊಳಕ್ಕೆ ಅವಕಾಶ ಕೊಟ್ರಿ. ಬೇಡಪ್ಪ, ಬೇಡ, ಹೋಗು ಹೋಗು ಅಂತ ಇದ್ರಿ. ಅಲ್ಲಿ ನಿನ್ನೆ ಏನು ಹಿಂಗೆ ನೋ ನಾಟ್ ಅಲೌಡ್ ಅಂತೆ ಮೊನ್ನೆ ಕ್ರಿಸ್ಟನ್ ಸ್ಟಬ್ಸ್ ಅವ್ರಿಗೆ ಕೊಡೋಕೆ. ನೀವು ನನ್ನ ವೀಡಿಯೋಸ್ ನೋಡಿದಾಗ ನೀವು ಅನ್ಕೊಬೋದು, ಏನಪ್ಪ ಇವನು ಕ್ರಿಸ್ಟನ್ ಸ್ಟಬ್ಸಿಗೆ ಗ್ಲೌಸ್ ಕೊಟ್ಬಿಟ್ಟಿದ್ರೆ ಗೆದ್ಬಿಡೋರಾ, ಹೊಡೆದ್ಬಿಡೋನು ಅವನು ಅಂತ ಅನ್ಬೋದು. ಸಮಯ ಹೊಡೆಯೋದು ಬಿಡೋದು ಸೆಕೆಂಡ್ರಿ. ಈಗ ಅವ್ನು ಗ್ಲೌಸ್ ಕೊಟ್ಟಿದ್ರೆ ಅಕಸ್ಮಾತ್ ಒಂದು 2-3 ಸಿಕ್ಸ್ ಹೊಡೆದಿದೆ ಅನ್ಕೊಳ್ಳಿ, ರನ್ ರೇಟು ಸ್ವಲ್ಪ ಅವ್ರದ್ದು ಒಂದು ಲೆವೆಲಲ್ಲಿ ಇರೋದು. ಈಗ ಲಾಸ್ಟ್ ಅಟ್ ದಿ ಎಂಡ್ ಪ್ಲೇ ಆಫಿಗೆ ಕ್ವಾಲಿಫೈ ಆಗೋ ಸಿನಾರಿಯೋ ಬಂದಾಗ, ರನ್ ರೇಟಲ್ಲಿ ಮ್ಯಾಟರ್ಸ್ ಆದಾಗ ಇವ್ರು ಏನು ಮಾಡ್ತಾರೆ? ಯಾವ ಅಂಪೈರ್ಸ್ನ ಕೇಳ್ತಾರೆ ಹೋಗಿ, ನೀವು ಅವತ್ತು ಹಂಗೆ ಮಾಡಿದ್ರೆ ಇದಾಗಲಿಲ್ಲ ಅಂತ. ಈಗ ಹಾರ್ದಿಕ್ ಪಾಂಡ್ಯ ಗ್ಲೌಸ್ ಕೊಟ್ಟಿದ್ದು, ನಾನು ಹಾರ್ದಿಕ್ ಪಾಂಡ್ಯ ಅಂತ ಹೇಳ್ತಾ ಇಲ್ಲ, ಮುಂಬೈ CSK ಈ ಥರ ಮ್ಯಾಟ್ರ್ ಅಲ್ಲ, ಈವನ್ RCB ವಿರಾಟ್ ಕೊಹ್ಲಿ ಆಡಬೇಕಾದ್ರೂ ಸಹ ಅವ್ರೇನಾದ್ರು ಇನ್ ಬಿಟ್ವೀನ್ ಓವರ್ಸಲ್ಲಿ ಗ್ಲೌಸ್ ಕೊಡ್ತಾರೆ, ನಾನು ಇದೇ ಪ್ರಶ್ನೆ ಮಾಡುವೆ, ಏನಕ್ಕೆ ಕೊಟ್ರಿ? ಅಲ್ಲಿ ಅಲೋ ಮಾಡಲಿಲ್ಲ, ಇಲ್ಲೂ ಮಾಡಬೇಡಿ. ಇಲ್ಲಿ ಅಲೋ ಮಾಡ್ತಿದ್ರೆ ಅಲ್ಲೂ ಮಾಡಿ, ಯಾಕೆ ಮಾಡಲಿಲ್ಲ ನೀವು? ಹಾಂ, ಏನು ಇವ್ರದೇ ಲೀಗ್ಗಳು, ಇವ್ರಿಗೆ ಯಾವ ಟೀಮ್ ಗೆಲ್ಲಿಸ್ಬೇಕು ಅಂತ ಇವ್ರಿಗೆ ಇಷ್ಟ ಇರುತ್ತೋ ಅಂಪೈರ್ಸ್ಗೆ ಅದನ್ನು ಗೆಲ್ಲಿಸ್ತಾರೆ ಅಂತ ಕಾಣ್ತಾ ಇದೆ. ಏನಪ್ಪ, ಅಂಪೈರ್ಸ್ ಪ್ರೀಮಿಯರ್ ಲೀಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ಬೇಕಷ್ಟೆ. ಆಮೇಲೆ ವೈಡ್ಗಳಿಗೂ ಅಷ್ಟೇ, ಇವರು ಆನ್ಫೀಲ್ಡ್ ಅಂಪೈರ್ ವೈಡ್ ಕೊಟ್ಟಿರ್ತಾರೆ, ರಿವ್ಯೂ ತಗೊಂಡಾಗ ಅದು ಇದಾಗಿರುತ್ತೆ. ರಜತ್ ಪಟ್ಟಿದಾರ್ ಅವರು ಬಿಟ್ಟಾಗ ಕ್ಲೀನಾಗಿ 5th ಸ್ಟೆಂಪಲ್ಲಿ ಪಾಸ್ ಆಗಿರುತ್ತೆ, ಅದು ಅವ್ರದ್ದು ಆಫ್ ಸೈಡಲ್ಲಿ ಬಾಲು. ಅದೇನೋ ಹ್ಯಾಂಡ್ ರಿಲೀಸ್ ಮಾಡ್ಬೇಕಾದ್ರೆ ಅವ್ನು ಮೂಮೆಂಟೇ ಆಗಿರಲಿಲ್ಲ, ಅವರೇ ಹೇಳ್ತಾ ಇದ್ದಾರೆ ನೋ ಮೂಮೆಂಟ್ ಅಂತ. ಬಟ್ ಅಲ್ಲಿ ಇದಕ್ಕೆ ಬಂದಾಗ, ಆನ್ಫೀಲ್ಡಿಗೆ ಬಂದಾಗ, ಚೇಂಜ್ ಯುವರ್ ಒರಿಜಿನಲ್ ಡಿಸಿಷನ್, ಇಟ್ ಈಸ್ ನಾಟ್ ವೈಡ್ ಅಂತಾರೆ. ಏನು ಆ ವೈಡ್ ಇದನ್ನೇ ತೆಗೆದುಬಿಡಿ ಹೋಗ್ಲಿ, ಎಷ್ಟು ಟೈಮ್ ತಗೊಂತೀರ ನೀವು? ಇನ್ಸ್ಟೆಂಟ್ ಫಾಸ್ಟ್ ರಿಪ್ಲೇ ಅಂತೆ, ರನ್ಔಟ್ಗಳಿಗೆ, ಬೌಂಡ್ರಿ ಚೆಕ್ಗಳಿಗೆಲ್ಲ ಇನ್ಸ್ಟೆಂಟ್ ಫಾಸ್ಟ್ ರಿಪ್ಲೇ. ಅಲ್ಲಿ ಇನ್ನೂ ತಡೆದವ್ನು ಇನ್ನೂ ಬಾಲ್ ಎಸ್ತಿರಲ್ಲ, ಆಲೇ ಕೆಳಗಡೆ ಬಾಟಮಲ್ಲಿ ಬಂದ್ಬಿಟ್ಟಿರುತ್ತೆ, ಫಾಸ್ಟ್ ರಿಪ್ಲೈ, ಹಿಂಗಾಗಿತ್ತು ಹಂಗಾಗಿತ್ತು ಅಂತ ಅಂಪೈರಿಂಗ್ ಅಂಬ್ಕೊಂಡು ಹಿಂಗೆ ಹೇಳ್ಬಿಡ್ತಾರೆ, ಅಲ್ಲೇ 4 ಇಲ್ಲ 4 ಇಲ್ಲ ಅದು ಇದು ಅಂತ. ಈ ವೈಡು ನೋಬಾಲ್ ಚೆಕ್ಗಳಿಗೆ ಮಾತ್ರ 10 ನಿಮಿಷ, 12 ನಿಮಿಷ, 15 ನಿಮಿಷ ತಗೊಳ್ಳೋದು. ಅಯ್ಯ ನಿಮ್ಮಕ್ಕಿಷ್ಟ ರೀ, ಏನು ಅಂಪೈರಿಂಗ್ ಮಾಡ್ತಾರೋ ಏನು. ಆಮೇಲೆ ಬಾಲ್ ಚೇಂಜ್ ಆಗುತ್ತೆ, ಹಾರ್ದಿಕ್ ಪಾಂಡ್ಯ ಅವರು ಬಾಲ್ ಚೇಂಜಿಗೆ ಕೇಳ್ತಾರೆ, ಸೊ ಇದಾಗ್ತಾ ಇದೆ, ಡ್ಯೂ ಬರ್ತಾ ಇದೆ, ಬಾಲ್ ಚೇಂಜ್ ಮಾಡ್ಕೊಡಿ ಅಂತ. ಟೀಮ್ ಡೇವಿಡ್ ಅವರು ಬಾಲ್ ತಗೊಂಡು ಯಾವ ಥರ ಡ್ವೆಲ್ ಆಗುತ್ತಾ ಏನು ಅಂತ ಹಿಂಗೆ ಎಸ್ದಾಗ ಅದು ಸೀಮಾಗಿ ಹಿಂಗೆ ಬೀಳುತ್ತಾ, ಮುಂದಕ್ಕೆ ಮೂವ್ಮೆಂಟ್ ಆಗ್ತಾ ಇದೆ ಏನು ಅಂತ ಅದನ್ನು ಚೆಕ್ ಮಾಡ್ತಾರೆ. ಅವ್ನು ಹಿಂಗೆ ಎಸಂಗಿಲ್ಲ, ಹಿಂಗೆ ಹಿಡ್ಕೊಳಕ್ಕೆ ಹೋಗ್ಬಿಡೋದು ಆಗಲೇ. ಏನು ಜನಗಳ ಪಾತೆಗೆ. ನೆನ್ನೆ ಆದರೂ ಎಷ್ಟು ಟೈಮ್ ನಡೆದಿದ್ದು ಮ್ಯಾಚು, 7:30 ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 12ಗೆ ಎಂಡ್ ಆಗಿದ್ದಂಥ ಮ್ಯಾಚು. ರೋಹಿತ್ ಶರ್ಮಾ ಅವ್ರಿಗೂ ಸ್ವಲ್ಪ ಕ್ರಾಂಪ್ಸ್ ಆಗಿ ಅವರು ಸುಮಾರು ಟೈಮ್ ತಗೊಂಡ್ರು. ಇನ್ನು ನಮ್ಮ ಟೀಮಲ್ಲೂ ರಸಿಕ್ದಾರ್ ಹೊಸಬಾ ಅದ್ಭುತವಾದಂಥ ಬಾಲರು, ಅವ್ರಿಗೂ ಪಾಪ ಕ್ರಾಂಪ್ಸ್ ಆಗಿ ಅವರು ಆ ಒಂದು ಓವರ್ ಸುಮಾರು ಟೈಮ್ ತಗೊಂಡ್ರು. ಅದು ಬಿಟ್ಟರೆ ಇನ್ನು ಅಂಪೈರು ವೈಟ್ ಚೆಕ್ ಮಾಡೋಕ್ಕಂತೂ ಭಯಂಕರ ಟೈಮ್ ತಗೊಂಡ್ಬಿಟ್ರು. ಆಲ್ಮೋಸ್ಟ್ ಈ ಸತಿ ಎಲ್ಲ ರಿವ್ಯೂಗಳನ್ನ ಕಳ್ಕೊತಾ ಇರೋದು ವೈಟ್ ಚೆಕ್ ಮಾಡೋಕ್ಕೆ, ನೋಬಾಲ್ ಚೆಕ್ ಮಾಡೋಕ್ಕೆ, ಅದಕ್ಕೇನೆ ಅರ್ಧ ರಿವ್ಯೂ ಕಳ್ಕೊತಾ ಇದ್ದಾರೆ. ಯಾರು LBW ಇದಕ್ಕೆ ಯಾರು ರಿವ್ಯೂ ಕಳ್ಕೊತಾ ಇಲ್ಲ. ಎಲ್ಲಿಗೆ ಬಂದು ಕೂತಿದೆ ನೋಡಿ IPL. ಇಂಥ ಅಂಪೈರ್ ನನ್ನ ಮಕ್ಳು ಅವ್ರಿಗೆ ಬೈಯಂಗಿಲ್ಲ ಬಿಡೋಂಗಿಲ್ಲ. ಯೂಟ್ಯೂಬ್ ವೀಡಿಯೋ ಬೇರೆ ಬಾಯಿಗೆ ಬಂದಂಗೆ ಬೈಯಂಗಿಲ್ಲ ನನ್ನ ಮಕ್ಕಳು. ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ರೂಲ್ಸ್ ಮಾಡೋರು ಎಲ್ಲರಿಗೂ ಒಂದೇ ಮಾಡಿ ಸಾಯ್ರಿ. ಅದರಲ್ಲಿ ಬೇರೆ ಫೇರ್ ಪ್ಲೇ ಅವಾರ್ಡಲ್ಲಿ ಫಸ್ಟು CSK ಐತೆ, ಸೆಕೆಂಡ್ MI ಐತೆ. ಏನು ನನ್ನ ಮಕ್ಕಳು ಹಾಳು ಬಿದ್ದೋಗ್ಲಿ ಬಿಡಿ. ನೆನ್ನೆ ಮ್ಯಾಚು ಮುಂಬೈ ವರ್ಸಸ್ RCB, ಮೊದಲನೇ ಮ್ಯಾಚು LSG ವರ್ಸಸ್ GT. ಆ ಮ್ಯಾಚಲ್ಲಿ ನಾನು LSGನೇ ಟಾಸ್ ಗೆದ್ದು ಮ್ಯಾಚ್ ಗೆಲ್ಲುತ್ತೆ ಅಂತ ಹೇಳಿದೆ, ಬಟ್ ಫುಲ್ ಕಂಪ್ಲೀಟ್ಲಿ ಉಲ್ಟಾ. GT ಶುಭ್ಮನ್ ಗಿಲ್ ಟಾಸ್ ಗೆದ್ದಕ್ಕೆ ಅವ್ರು ಗೆದ್ದಷ್ಟೇ ಖುಷಿ ಆಗುತ್ತೆ, ಏ ಅಂತ ಇದ್ರು ಅಲ್ಲೇ.
ಅಷ್ಟು ಖುಷಿಯಾಗ್ಬಿಟ್ಟಿದ್ರು ಅವರು, ಶುಭ್ಮನ್ ಗಿಲ್ ಅವರು. ಆಲ್ಮೋಸ್ಟ್ ಮ್ಯಾಚು ಅವರೇ ಆರಾಮಾಗಿ ಗೆದ್ದರು. ಅದೇನು ಥ್ರಿಲ್ಲಿಂಗ್ ಅಂತ ಮ್ಯಾಚ್ ಏನಿರಲಿಲ್ಲ. ಬಟ್ ಎರಡನೇ ಮ್ಯಾಚು ಏನು ಪರ್ಫಾರ್ಮೆನ್ಸಸ್ ರೀ ಆರ್ ಸಿ ಬಿ ಅವ್ರ ಕಡೆಯಿಂದ. ಟಾಸ್ ಸೋತಿದ್ದೆ ತಡ, ನಾಯಿ ಹೊಡೆದಂಗೆ ಹೊಡೆದ್ರು ಮುಂಬೈ ಇಂಡಿಯನ್ಸ್ಗೆ. ಹೇಗೆ ಹೊಡೆದಾರ ನೋಡಿ, ನಾಯಿ ಹೊಡೆದಾರ್ಲೆ. ಕೆ ಜಿ ಎಫ್ ಅಲ್ಲಿ ಡೈಲಾಗ್ ಇದೆಯಲ್ಲ, ಕೆ ಜಿ ಎಫ್ ಒನ್ನಲ್ಲಿ, ಮುಂಬೈ ಗಲ್ಲಿಗಳಲ್ಲಿ ನಾನೇ ರಾಜ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿದೀನಿ ಅಂತ. ರಜತ್ ಪಟಿದಾರ್ ಈ ಈಸ್ ಎ ಬ್ಯೂಟಿ, ಈ ಈಸ್ ಎ ಹೀರೋ. ನೀವು ಶಿವಮ್ ದೂಬೆ, ಸಂಜು ಸ್ಯಾಮ್ಸನ್ ಅವ್ರಿಗೆ ಚಾನ್ಸ್ ಕೊಡ್ತಾ ಇರೋದನ್ನ ರಜತ್ ಪಟಿದಾರ್ ಚಾನ್ಸ್ ಕೊಡಿ. ಈ ಈಸ್ ಎ ಕ್ಯಾಪ್ಟನ್ಸಿ ಮೆಟೀರಿಯಲ್, ಆಯ್ತಾ? ಶ್ರೇಯಸ್ ಅಯ್ಯರ್, ರಜತ್ ಪಟಿದಾರ್ ಇಂಥವ್ರು ಬರ್ಬೇಕ್ರಿ ಇಂಡಿಯನ್ ಟೀಮ್ಗೆ. ಏನು ಸರ್ ಈಗಿಲ್ವಾ, ಈಗೇನು ವರ್ಲ್ಡ್ ಕಪ್ ಗೆದ್ದಿಲ್ವಾ ನಾವು? 0 ಪರ್ಫಾರ್ಮೆನ್ಸಸ್ ಫ್ರಮ್ ಸೂರ್ಯಕುಮಾರ್ ಯಾದವ್, ಈಟ್ 5 ಸ್ಟಾರ್, ಡೂ ನಥಿಂಗ್ ಅಂತ ನೀವುಗಳೇ ಟ್ರೋಲ್ ಮಾಡಿದ್ರಿ. ಆ ಥರ ಒಂದು ಪರಿಸ್ಥಿತಿ. ಬಟ್ ರಜತ್ ಪಟಿದಾರ್ ಹಂಗಲ್ಲ, ಕ್ಯಾಪ್ಟನ್ಸಿ ನಾಕ್ಗಳನ್ನು ಆಡ್ತಾ ಇದ್ದಾನೆ. ಹೌದು ಸರ್, ಚಾನ್ಸ್ ಕೊಟ್ಟಾಗ ಅಲ್ಲಿ ಆಡೋದೇ ಇಲ್ಲ ಅನ್ಸುತ್ತೆ. BCCI ಅವ್ರು ಚಾನ್ಸ್ ಕೊಟ್ಟಾಗ ಇಂಟರ್ನ್ಯಾಷನಲ್ ರೀ, ಸಂಜು ಸ್ಯಾಮ್ಸನ್ ಅವರು ಆಡಲಿಲ್ಲ. ಲಾಸ್ಟ್ 2-3 ಮ್ಯಾಚೇ ಆಡಿದ್ದವ್ರುವೆ. ಕ್ರೂಷಿಯಲ್ ನಾಕ್ಗಳು ಕೊಡಿ, ಬ್ಯಾಕಪ್ ಮಾಡಿ. ನೀವು ಕೊಟ್ಬಿಟ್ಟು ಒಂದು ಚಾನ್ಸು, ಇಲ್ಲಪ್ಪ ನೀನು ಆಡ್ತಿಲ್ಲ ಹೋಗು ಅಂತ ಕಳಿಸ್ಬಿಟ್ರೆ ಹೆಂಗೆ? ಎಲ್ಲೋ ಇದ್ದವರು ಬಂದು ನಮ್ಮ ಆರ್ ಸಿ ಬಿ ಟೀಮ್ಗೆ ಕಪ್ಪನ್ನು ಗೆಲ್ಸ್ಕೊಟ್ಟವನವನು ರಜತ್ ಪಟಿದಾರ್. ನೀವು ಯಾಕೆ ಚಾನ್ಸ್ ಕೊಡಲ್ಲ? ಎಲ್ಲ ಪೊಲಿಟಿಕ್ಸು ಏನೂ ಮಾಡೋಕ್ಕಲ್ಲ. ಆ ಚಪ್ರಿ ಹಾರ್ದಿಕ್ ಪಾಂಡ್ಯಂಗೆ ಕೊಡ್ತೀರಾ? ನಾನು ಮಗತ್ತು ನಿಜವಾಗ್ಲೂ ನಾನು ಫಸ್ಟು ತುಂಬ ಇದು ಮಾಡ್ತಿದ್ದೆ. ಹಾರ್ದಿಕ್ ಪಾಂಡ್ಯ ತುಂಬ ಕಷ್ಟದಿಂದ ಬೆಳೆದು ಬಂದವರು, ಅವ್ರಿಗೊಂದು ಇದಿರುತ್ತೆ ಅಂತ. ಅವ್ರ ಆ್ಯಟಿಟ್ಯೂಡ್ಗಳು ನೋಡ್ಬೇಕು ನೀವು. ಒಂದು 4 ಹೊಡೆದ್ರೆ, ಒಂದು 6 ಹೊಡೆದ್ರೆ, ಏನು ನಾನು ಒಬ್ಬನೇ ಹೊಡಲಿ? ರಜತ್ ಪಟಿದಾರ್ ನಿನಗಿಂತ ಸುಮಾರು ಹೊಡೆದು ಹೋಗ್ಬಿಟ್ಟು ಹೋಗಲಿ, ಆಯ್ತಾ? ಎಲ್ಲವನ್ಗೂ ಹೊಡೆದು ಹೋಗಿದ್ದ ಆಲ್ರೆಡಿ. ಇನ್ನು ನೆನ್ನೆ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ತಟ್ಟಿ ಮುಟ್ಟಿ ಆಡ್ತಾಯಿದ್ರು. ಯಾಕೆಂದರೆ ಅವರಿಗೆ ಸ್ವಲ್ಪ ಹುಷಾರಿರ್ಲಿಲ್ವಂತೆ. ಆದರೂ ಏನೋ ಕಷ್ಟ ಬಿದ್ದು ಸ್ವಲ್ಪ ರನ್ಸನ್ನು ಕಲೆ ಹಾಕಿ 50 ರನ್ಸ್ ಹೊಡೆದು ಔಟ್ ಆದರು. ಥ್ಯಾಂಕ್ಸ್ ಫಾರ್ ವಿರಾಟ್ ಕೊಹ್ಲಿ. ಇನ್ನು ಪೀಸಾಲ್ಟು ಸೆಲೆಬ್ರೇಷನಲ್ಲೇ ತೋರಿಸಿದ್ರು, ಅದ್ಭುತವಾಗಿ ಕೆಚ್ ಬೀಸಾಕರು. ವಾಂಕೇಡಿಯವ್ರಿಗೂ ಸುಮಾರು ನಂಟು ಅನಿಸುತ್ತೆ. ಸುಮಾರು ಜನ ಪೀಸಾಲ್ಟ್ ಅವ್ರನ್ನ ಡ್ರಾಪ್ ಮಾಡಿ ಬೆತೆಲ್ ಅವ್ರನ್ನ ಆಡಿಸ್ಬೇಕು ಅಂತ ಇದ್ದವ್ರಿಗೆಲ್ಲರಿಗೂ ಈ ಥರನೇ ಉತ್ತರ ಕೊಟ್ಟಿದ್ದವರು. ಇನ್ನು ಅಲ್ಲಿ ಮೇಯ್ನು 16 ಓವರು 1 ಬಾಲ್ ಆಗಿದ್ದಾಗ ರಜತ್ ಪಟಿದಾರ್ ಔಟ್ ಆದಾಗ ಜಿತೇಶ್ ಅವರು ಬರ್ತಾರೆ. ಅದು ಯಾಕೋ ಸರಿ ಕಾಣಲಿಲ್ಲ. ಬೆಸ್ಟ್ ಟೈಮ್ ಫಾರ್ ರೊಮಾರಿಯೋ ಶಫರ್ಡ್ ಇತ್ತು. 2 ಓವರ್ ಟೀಮ್ ಡೇವಿಡ್ ಆಡೋರು, 2 ಓವರ್ ರೊಮಾರಿಯೋ ಶಫರ್ಡ್ ಆಡೋರು. ಅದ್ಭುತವಾದಂಥ ಇನ್ನೂ ಹೆಚ್ಚಿಗೆ ರನ್ ಹೊಡಿಬೋದಾಯ್ತು ಅಂತ ನನ್ನ ಅನಿಸಿಕೆ. ಆದ್ರೆ ಜಿತೇಶ್ ಶರ್ಮಾಜ್ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದು ಓಕೆ, ಪಾಪ ಅವರು ಇದ್ರಲ್ಲಿ ಕುತ್ಕೊಂಡು ಡಗೋಟಲ್ಲಿ ಅಲ್ಲಿ ಇಲ್ಲಿ ವೀಡಿಯೋಸಲ್ಲೆಲ್ಲ ಹೇಳ್ತಾ ಇರ್ತಾರೆ, ನನಗೆ ಚಾನ್ಸ್ ಸಿಕ್ಕಲ್ಲ, ನನ್ನ ಟಾಪ್ ಎಂಡರ್ಸ್ ಬೇಗ ಔಟ್ ಆಗಲಿ, ಚಾನ್ಸ್ ಸಿಕ್ಕರೆ ಸಾಕು, ನನ್ನ ಪರ್ಫಾರ್ಮೆನ್ಸಸ್ ತೋರಿಸ್ಬೋದು ಅಂತ. ಬಟ್ ಸಿಕ್ಕಾಗಿ ಈ ಥರ ಮಾಡ್ಕೊತಿದ್ದಾರೆ. ಸ್ಟಿಲ್ ವಿ ವಿಲ್ ಬ್ಯಾಕಪ್ ಯು ಜಿತೇಶ್ ಶರ್ಮಾ. ನೀನು ಲಾಸ್ಟ್ ಟೈಮು ಮುಂಬೈ ಮೇಲೆ ಸಖತ್ತಾಗಿ ಆಡಿದ್ದೆ. ಈ ಸತಿನ ಏನೋ ಅನ್ಫಾರ್ಚುನೇಟ್ಲಿ ಔಟ್ ಆಗಿದೆ. ಒಳ್ಳೆ ಫಾರ್ಮಿಗೆ ಬಾ. ಬಾಲಿಂಗಲ್ಲಿ ರೀ, ಏನು ಬಾಲಿಂಗ್ ಮಾಡಿದ್ರು ರಸಿಕ್ದಾರ್, ಯು ಆರ್ ಬ್ಯೂಟಿ ಮ್ಯಾನ್. ಸುಮ್ಮನೆ ಡಗ್ಔಟಲ್ಲಿ ಕೂರಿಸಿರೋ ನಿಮ್ಮನ್ನ. ಏನು ಸ್ಲೋ ರೀ, ಅದು ಪವರ್ ಪ್ಲೇನ ಏನು ಅನ್ನಿಸ್ಬಿಡ್ತು. ಪವರ್ ಪ್ಲೇಲಿ ಆ ಥರ ಬಾಲಿಂಗ್ ಮಾಡ್ದಾರಿ ಅವನು, ಅದ್ಭುತ. ಇನ್ನು ಟೀಮ್ ಡೇವಿಡ್ ಅವರು ಚೆನ್ನಾಗಿ ಆಡ್ಕೊಟ್ಟು ಹೋದರು. 240 ರನ್ಸ್. ನೀವು ಆರ್ ಸಿ ಬಿ ಕಳೆದ 4 ಪಂದ್ಯಗಳನ್ನು ನೋಡ್ಬೋದು. ಫಸ್ಟ್ನೇ ಮ್ಯಾಚು ಚೇಸಿಂಗ್ ಇತ್ತು, ಟಾಸ್ ಗೆದ್ದಿದ್ದು ನಾವೇ SRH ಮೇಲೆ 203. ಆಮೇಲೆ 2ನೇ ಮ್ಯಾಚ್ ಟಾಸ್ ಸೋತಿದ್ವಿ ಚೆನ್ನೈ ಮೇಲೆ 250. ಇನ್ನು 3ನೇ ಮ್ಯಾಚು ಟಾಸ್ ಸೋತಿದ್ವಿ ರಾಜಸ್ಥಾನ್ ಮೇಲೆ 201. ಇನ್ನು ಈ ಮ್ಯಾಚು ಟಾಸ್ ಸೋತಿದ್ವಿ 240. ಎಲ್ಲ 4 ಮ್ಯಾಚಲ್ಲೂ ಎಬೌಟ್ 200 ಹೆಚ್ಚಿದ್ದೀವಿ, ಆಯಿತಾ? ಅದ್ಭುತವಾದಂಥ ಪರ್ಫಾರ್ಮೆನ್ಸಸ್ಸು. ಹೀಗೆ ಸಾಗ್ದಂಥ ಒಂದು ಮ್ಯಾಚು. ಇನ್ನು ಮುಂಬೈ ಇಂಡಿಯನ್ಸ್ ಕಡೆ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸಸ್ ಏನಿರಲಿಲ್ಲ. ರುದರ್ಫೋರ್ಡ್ ಅವರೊಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸಸ್ನ ಕೊಟ್ಟರು. ಇನ್ಯಾರೂ ಅಷ್ಟಾಗೇನು ಕೊಡಲಿಲ್ಲ. ಓಕೆ, ಇನ್ನು ಇವತ್ತಿನ ಮ್ಯಾಚು ಹೈದ್ರಾಬಾದಲ್ಲಿರೋದು SRH ವರ್ಸಸ್ RR. ಟೇಬಲ್ ಟಾಪರ್ ವರ್ಸಸ್ ಸ್ವಲ್ಪ ಬಾಟಮಲ್ಲಿರೋ SRH ಅವರು. 2 ಅದ್ಭುತವಾದಂಥ ಓಪನಿಂಗ್ ಬ್ಯಾಟರ್ಸ್ಗಳ ಕಾಳಗ ಅಂತಲೇ ಹೇಳ್ಬೋದು ಇದು. ಯಾರು ಟಾಸ್ ಗೆಲ್ತಾರೋ ಅವ್ರು ಆಲ್ಮೋಸ್ಟ್ ಚೇಸಿಂಗ್ ತೊಗೊಬೋದು. ನನ್ನ ಪ್ರಕಾರ RR ಟಾಸ್ ಗೆದ್ದು ಚೇಸಿಂಗ್ ತೊಗೊತಾರೆ. ಬಟ್ ಮ್ಯಾಚು SRH ವಿನ್ ಆಗ್ತಾರೆ ಅಂತ ನನ್ನ ಅನಿಸಿಕೆ. ಚೇಸಿಂಗ್ ತೊಗೊಂಡ್ರು ಇವರು ಎಬೋ 230 ಹೊಡೆಯೋ ಚಾನ್ಸಸ್ ತುಂಬ ಇರುತ್ತೆ. ಲೆಟ್ಸಿ, ನೋಡೋಣ ಏನಾಗುತ್ತೆ. ಇನ್ನು ಪ್ಲೇಯಿಂಗ್ 11 ಬಗ್ಗೆ ಏನಿಲ್ಲ, ಸೇಮ್ ಪ್ಲೇಯಿಂಗ್ 11 ಇರುತ್ತೆ. ಏನು ಚೇಂಜಸ್ ಮಾಡೋಕ್ಕೋಲ್ಲ. ಯಾಕೆಂದರೆ RR ವಿನ್ನಿಂಗ್ ಟೀಮಿಂದ ಬರ್ತಾ ಇದ್ದಾರೆ, ಅವರು ಏನು ಚೇಂಜಸ್ ಮಾಡೋಕ್ಕೋಗಲ್ಲ. ಇನ್ನು SRH ಅವರು ಎಂಡ್ ಮೂಮೆಂಟ್ಗೆ ಹೋಗಿ ತುಂಬ ಸೋಲ್ತಾ ಇರೋದ್ರಿಂದ ಬಾಲರ್ಸಲ್ಲಿ ಏನಾದ್ರು ವೇರಿಯೇಷನ್ಸ್ ಮಾಡಿದ್ರೆ ಮಾಡ್ತಾರೆ ಅಷ್ಟೇ. ಇನ್ನು ಬಿಟ್ಟರೆ ಅವ್ರದ್ದು ಏನು ಪ್ಲೇಯಿಂಗ್ 11 ಏನು ಮೇಜರ್ ಚೇಂಜಸ್ ಇರೋಲ್ಲ. ಇದಾಗಿತ್ತು ಇವತ್ತು ನನ್ನ ಯೂಟ್ಯೂಬ್ ಪ್ರೊಡಿಕ್ಷನ್ ವಿಡಿಯೋ. ಇದರಲ್ಲಿ ಪೂರ್ತಿ ಅಂಪೈರ್ಸ್ಗಳಿಗೆ ನನ್ನ ಮಕ್ಳಿಗೆ ಬೈಬೇಕು ಅನ್ಕೊಂಡು ಬಂದೆ. ಏನು ಮಾಡೋದು,
ರೀ ನಿಮ್ಮಿಂದಾನೇ ರೀ ಆಲ್ಮೋಸ್ಟ್ ಅದು ಕಂಟ್ರೋಲ್ ಅಲ್ಲಿ ಇರೋದೇ ನಿಮ್ಮಿಂದ. ಒಂದು ಇಂಟರ್ನ್ಯಾಷನಲ್ ಲೀಗ್ ಇದು, ಎಲ್ಲಾ ಕಡೆಯಿಂದನೂ ನೋಡ್ತಾ ಇರ್ತಾರೆ ಜನಗಳು ಯಾವ ತರ ನಡೀತಾ ಇದೆ ಏನಂತ. ನೀವು ಓಪನಿಂಗ್ ಇದ್ರಲ್ಲೇ ಇಲ್ಲಿ ಗ್ಲೌಸ್ ಕಳಿಸ್ತಾ ಇದ್ರೆ ಹಿಂಗೆ ತೋರಿಸ್ತೀರಾ ಝೂಮ್ ಹಾಕ್ಬಿಟ್ಟು, ಅವ್ನಿಗೆ ತಡೆ ಆಗ್ತಾರೆ ಅದನ್ನ. ಇನ್ನು ಈ ಕಡೆ ಇವನು ಗ್ಲೌಸ್ ಕೊಡ್ತಾ ಇರೋದನ್ನು ನೀವೇ ತೋರಿಸ್ತೀರಿ. ಇಲ್ಲ ಅಟ್ಲೀಸ್ಟ್ ಅದು ತೋರಿಸ್ಲೇಬೇಡಿ, ಜನಗಳಿಗೆ ಆಗಾರು ಗೊತ್ತಾಗಲ್ಲ. ಈಗ ಜನಗಳು ಎಲ್ಲ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಇರ್ತಾರೆ, ನೀವು ಪಟ್ಟನ್ ತೋರ್ಸೋದಕ್ಕೆ ಸ್ಕ್ರೀನ್ ಶಾಟ್ ಹೊಡೆದು ಅಲ್ಲಿ ಒಂದು ಲೈನ್ಸ್ ಹಾಕಿ ಇನ್ಸ್ಟಾಗ್ರಾಮು ಫೇಸ್ಬುಕ್ ಆಳುಗಳು ಸೋಷಿಯಲ್ ಮೀಡಿಯಾಸ್ ಬಿಟ್ಬಿಟ್ಟಿರ್ತಾರೆ, ಮುಗಿತಾರೆ ನಿಮ್ಗೆ. ಸ್ವಲ್ಪ ರೂಲ್ಸ್ ಈಸ್ ಎ ರೂಲ್ಸ್ ಈವನ್ ಫಾರ್ ಎ ಫೂಲ್ಸ್ ಅಂತ ಇದೆ, ಅದನ್ನ ನೀವು ರೂಲ್ಸ್ ಮಾಡಾದ್ಮೇಲೆ ನೀವೇ ಅದನ್ನ ಹೇಗೆ ನೋಡ್ಕೊಬೇಕು ಅಂತ ಕಲ್ತ್ಕೊಳ್ಳಿ ಮಂಗ್ ಬಡೆವ. ಇದಾಗಿತ್ತು ನನ್ನ ವಿಡಿಯೋ. ಮತ್ತೆ ಭೇಟಿ ಆಗ್ತಾ ಇರೋಣ. ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್.